ಎಲ್ರಿಗೂ ಜೈ ಹಿಂದ್. ನೋಡಿ, ನಮ್ಮ ಶ್ರೀಶಾ ಕಮಾಂಡೋ ಅಕಾಡೆಮಿಯಿಂದ ಸುಮಾರು 100ಕ್ಕೂ ಅಧಿಕ ಜನ ಫಿಸಿಕಲಲ್ಲಿ ಪಾಸ್ ಆಗಿದ್ದಾರೆ. ಅಂದರೆ ಇಟ್ ಮೀನ್ಸ್ ರನ್ನಿಂಗಲ್ಲಿ ಎಲ್ಲರೂ ಕೂಡ ಕ್ವಾಲಿಫೈ ಆಗಿದ್ದಾರೆ. ಒಬ್ಬ ಹುಡುಗ ಮಾತ್ರ ಫೇಲ್ ಆಗಿದ್ದಾನೆ. ಸೊ ರೀಸನ್ ಏನಂದರೆ ಅವನಿಗೆ ಪಾಪ ಕಾಲು ನೋವಾಗಿತ್ತು, ಮತ್ತು ಈಗ ಅವ್ನಿಗೆ 17 ವರ್ಷ 6 ತಿಂಗಳೇನಿತ್ತು. ಫಸ್ಟ್ ಎಲ್ಲಿನೇ ಪಾಸ್ ಆಗಿತ್ತು ಅವನೊಬ್ಬನ ಮಾತ್ರ ಬಿಟ್ಟು ಎಲ್ಲರೂ ಕೂಡ ರನ್ನಿಂಗಲ್ಲಿ ಪಾಸ್ ಆಗಿದ್ದಾರೆ. ಯಾರು ಕೂಡ ಫೇಲ್ ಆಗಿಲ್ಲ, ಅವನೊಬ್ಬನು ಮಾತ್ರ ಫೇಲ್ ಆಗಿದ್ದು. ಇನ್ನುಳಿದ 100 ಮೇಲೆ ಈಗ ಆಲ್ಮೋಸ್ಟ್ ನನ್ನ ಕಡೆ ಒಂದು 100 ಫೋಟೋ ಹಾಕಿದ್ರು, ನಾ ರ್ಯಾಲಿ ಪಾಸ್ ಆದ್ವಿ ಅಂತೇಳಿ. ಸೊ ಟ್ರೈನಿಂಗ್ ಕೂಡ ಒಂದು ಹಾರ್ಡ್ ಇತ್ತು. ಅಲ್ಲಿ ನಮ್ಮ ಕಡೆ ಯಾರು ಫಿಸಿಕಲ್ ಬಂದರೆ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಅದು ಸುಮಾರು ಒಂದು 140 ಜನರಲ್ಲಿ ನನ್ನ ಕಡೆ ಬಂದು ಬಿಟ್ಟು ಹೋಗಿದ್ದು ಒಂದು 60 ಜನ ಏನೋ ಬಿಟ್ಟು ಹೋಗಿದ್ದಾರೆ. ಬಟ್ ಉಳಿದಿರುವಂತಹ 80 ಜನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲಿಲ್ಲ. ಅವರು 80 ಜನನೂ ಪಾಸ್ ಆದರು, ಒಬ್ಬನು ಮಾತ್ರ ಫೇಲ್ ಆದರು. ಭಾಳ ಖುಷಿ ವಿಚಾರ. ಎಲ್ಲರೂ 5ನೇ ತಾರೀಕೆ ನಮ್ಮದು ಧಾರವಾಡ ಡಿಸ್ಟಿಕ್ ಶುರುವಾಯಿತು. ಎಲ್ಲರೂ ಫೋಟೋ ಹಾಕ್ತಿದ್ರು, ನಾ ರನ್ನಿಂಗ್ ಪಾಸ್ ಆದ್ವಿ. ಇವತ್ತು ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಇತ್ತು, ಅದರಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇವಾಗ ಜಸ್ಟ್ ಫೋನ್ ಬಂತು. ಸೊ ಅದು ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಪ್ರೊಸೆಸ್ ಹೇಳಿಬಿಟ್ಟು ನೆಕ್ಸ್ಟ್ ನಾನು ನಿಮ್ಗೆ ಒಂದಿಷ್ಟು ವಿಷಯನ ಮಾತಾಡ್ಬೇಕು ನಿಮ್ಮ ಜೊತೆ. ಸೊ ಅದನ್ನು ಮಾತಾಡ್ತೀನಿ. ನೋಡಿ, ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಅನ್ನ ಎಕ್ಸಲೆಂಟ್ ರನ್ನಿಂಗ್ ಆಗಿರಬೇಕು, ಮತ್ತೆ 10 ಪ್ಲಸ್ ಆಗಿರಬೇಕು. ಹೈಟು 166 ಇದ್ರು ಅಥವಾ 167, ಯಾರು ಈ GD ಹೈಟಲ್ಲಿ ಪಾಸ್ ಆಗಿದ್ದೀರಾ ಅವ್ರಿಗೆಲ್ಲರೂ ಕೂಡ ಅಲ್ಲಿ ಹೋಗಿಂದ 170 ಸೆಂಟಿಮೀಟರ್ ಹೈಟ್ ಹಿಡಿತಾರಂತೆ. ಮೊದಲಿತ್ತದು, ಬಟ್ ಇವಾಗಿಲ್ಲ. ಇವಾಗ ಮೊದಲೇನಿತ್ತು, ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ ಆದ್ಮೇಲೆ ಮತ್ತೆ ಪ್ಯಾರಾ ಕಮಾಂಡೋಗೆ ನಿಮ್ಮ ಕರ್ಕೊಳ್ತಿದ್ರು. ಯಾರ್ಯಾರು ಪ್ಯಾರಾ ಕಮಾಂಡೋ ಒಂದಷ್ಟು ಮಂದಿಗೆ ಮೇಲ್ ಮಾಡ್ತಿದ್ರು, ಕಾಲ್ ಮಾಡಿ ಕೂಡ ಕೇಳ್ತಿದ್ರು ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಬರ್ರಿ ಅಂತೇಳಿ. ಸೊ ಇವಾಗ ಏನ್ ಮಾಡಿದ್ದಾರೆ, ಯಾರ್ಯಾರು ಎಕ್ಸಲೆಂಟ್ ರನ್ನಿಂಗ್ ಮತ್ತು 10 ಪ್ಲಸ್ ಆಗಿದೆ ಅವ್ರದ್ದೆಲ್ಲರದು ಕೂಡ ಇವತ್ತು 9ನೇ ತಾರೀಕು ಇವತ್ತೇ ಸೆಲೆಕ್ಷನ್ ಇತ್ತು. ಸೊ ಯಾವ ರೀತಿ ಇತ್ತು ನೋಡಿ, 10 ಪ್ಲಸ್ ಮತ್ತೆ ಎಕ್ಸಲೆಂಟ್ ರನ್ನಿಂಗ್ ಆಗಿರ್ಬೇಕು, ಮತ್ತೆ ಮೆಡಿಕಲ್ ಫ್ರೆಶ್ ಆಗಿರ್ಬೇಕು, ಅಂಥವ್ರಿಗೆ ಮಾತ್ರ ಪ್ಯಾರಾ ಕಮಾಂಡೋಗೆ ಸೆಲೆಕ್ಷನ್ ಕರೆದಿದ್ದಾರೆ. ಮೊದಲಿಗೆ ಏನ್ ಮಾಡಿದ್ರು, ರೋಡಲ್ಲಿ ಓಡಿಸಿದಾರಂತೆ. ಸೊ ಆ ಒಂದು ಹುಡುಗನ ನಿಮಗೆ ನಾಳೆ ಇಂಟರ್ವ್ಯೂ ಮಾಡ್ತೀನಿ, ಅವನ ಜೊತೆನೆ ಮಾತಾಡಿಸ್ತೀನಿ ಅದೇ. ಸೊ ಅವ್ನಿಗೆ ಇವಾಗ ಏನ್ ಹೇಳಿದ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಯಾಕಪ್ಪ ಅಂದ್ರೆ ಅವ್ನು ಬರೋದಿನ್ನ ನಾಳೆ ಅಥವಾ ನಾಡಿದ್ದಾಗತ್ತೆ. ಇನ್ನೂ ಉಳಿದಿದ್ದು ಹುಡುಗದೆಲ್ಲ ಅದೆಲ್ಲ ಮೆಡಿಕಲ್ ಫ್ರೆಶ್ ಆದ್ಮೇಲೆ ಬರ್ತಾನಂತೆ. ಸೊ ಈಗ ನಿಮಗೆ ನಾಳೆ ಅಥವಾ ನಾಡಿದ್ದು ಇನ್ನು ನೆಕ್ಸ್ಟ್ ಡೇಟ್ ಯಾವಾಗ ಕೊಡ್ತಾರೆ ಪ್ಯಾರಾ ಕಮಾಂಡೋ, ಸೊ ಅದಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಹೇಳ್ತೀನಿ. ಎಕ್ಸಲೆಂಟ್ ರನ್ನಿಂಗ್ ಆಗಿರ್ಬೇಕು, 10 ಪ್ಲಸ್ ಆಗಿರ್ಬೇಕು, ಅದ್ರ ಜೊತೆಗೆ ನೀವು ಮೆಡಿಕಲ್ನ ಫ್ರೆಶ್ ಆಗಿರ್ಬೇಕು. ನಿಮ್ಗೆ ಡೇಟ್ ಕೊಡ್ತಾರೆ, ಆ ಡೇಟ್ ಹೋದಾಗ 21 ನಿಮಿಷದಲ್ಲಿ ನೀವು 5 ಕಿಲೋಮೀಟರ್ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಮೊದಲು 20 ನಿಮಿಷ ಆಯ್ತು, ಇವಾಗ 21 ನಿಮಿಷ ಇದೆ. 21 ನಿಮಿಷದಲ್ಲಿ 5 ಕಿಲೋಮೀಟರ್ ರನ್ನಿಂಗ್ ಅನ್ನ ಓಡಬೇಕು. ಅದು ಎಲ್ಲಪ್ಪ ಅಂದ್ರೆ ರೋಡ್ ಅಲ್ಲಿ ಓಡಬೇಕು. ಅವ್ರು ಮುಂದಿನ ಬೈಕ್ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇದಾದ್ಮೇಲೆ ಮತ್ತೆ 10 ಪ್ಲಸ್ ಅನ್ನ ಹೊಡಿಬೇಕು. 14 ಇತ್ತು ಮೊದಲು, ಇವಾಗ 10 ಇಟ್ಟಿದ್ದಾರೆ. ಅದಾದ್ಮೇಲೆ 10 ಪ್ಲಸ್ ಅನ್ನ ಹೊಡಿಬೇಕು. ಇದು ಎಕ್ಸಲೆಂಟ್ ಪಾಸ್ ಆಗುತ್ತೆ. ಇಷ್ಟು ಮಾಡಿದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸಿಟಪ್ಸ್ 1 ನಿಮಿಷದಲ್ಲಿ 40 ಹೊಡಿಬೇಕು. ಸಿಟಪ್ಸ್ ಗೊತ್ತಲ್ವಾ, ಮೇಲೆ ಹೇಳೋದು, ಕುತ್ಕೊಳ್ಳೋದು, ಅಪ್ ಅಂಡ್ ಡೌನ್. ಸೊ ಇದನ್ನ 1 ನಿಮಿಷದಲ್ಲಿ 40 ಹೊಡಿಬೇಕು. ಇದಾದ್ಮೇಲೆ ಡಿಪ್ಸ್ ಅಥವಾ ನಾವು ಪುಷಪ್ಸ್ ಅಂತ ಏನ್ ಹೇಳ್ತೇವೆ, ಇದನ್ನ 1 ನಿಮಿಷಕ್ಕೆ 40 ಹೊಡಿಬೇಕು. ಆದ್ರೆ ನಾವು ಇಲ್ಲಿ ಈ ತರ ಡೌನ್ ಹೊಡೆಯಂಗಿಲ್ಲ, ಫುಲ್ ಹೊಡಿಬೇಕು. ನಾವು ಒಂದಷ್ಟು ಮಂದಿ ಹಾಫ್ ಹೊಡಿತಾ ಇರ್ತೇವೆ. ಪುಷಪ್ಸ್ ಅನ್ನ 1 ನಿಮಿಷದಲ್ಲಿ 40 ಹೊಡಿಬೇಕು. ಇದು ಪಾಸ್ ಆಗುತ್ತೆ. ಸಿಟಪ್ಸ್ 1 ನಿಮಿಷ ಇದು ಪಾಸ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ 5 ಮೀಟರ್ ಡಿಸ್ಟೆನ್ಸ್ ಇರುತ್ತೆ. ರನ್ ಮಾಡ್ಬೇಕು. ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಒಂದು 5 ಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಅದನ್ನ ನೀವು ಆ ಕಡೆಯಿಂದ ಈ ಕಡೆ ಅಂದ್ರೆ ಇಲ್ಲಿಂದ ಶುರು ಮಾಡಿ ಅಲ್ಲಿ ಹೋಗಿ ಮುಟ್ಟಿ ಬಂದ್ರೆ 1, ಮತ್ತೆ ಅಲ್ಲಿ ಹೋಗಿ ಮುಟ್ಟಿ ಬಂದ್ರೆ 2. ಸೊ ಈ ರೀತಿಯಾಗಿ 1 ನಿಮಿಷದಲ್ಲಿ ನೀವು 18 ಸಾರಿ ಮುಟ್ಟಿ ಬರಬೇಕು. 16 ಸಾರಿ ಮಾಡಿದ್ರೆ ಅದು ಗುಡ್, 18 ಸಾರಿ ಮಾಡಿದ್ರೆ ಎಕ್ಸಲೆಂಟ್. ಇದರಲ್ಲಿ ಕೂಡ ಗುಡ್ ಮತ್ತೆ ಎಕ್ಸಲೆಂಟ್ ಇರುತ್ತೆ. ಸೊ 1 ನಿಮಿಷದಲ್ಲಿ ನಿಮಗೆ ಒಬ್ಬೊಬ್ರು ಪ್ಯಾರಾ ಕಮಾಂಡೋ ಸರ್ಗಳು ನಿಂತಿರ್ತಾರೆ ಅಲ್ಲಿ. ಆ ಕಡೆಯಿಂದ ಈ ಕಡೆ ಹೋಗಿ 1 ಸಾರಿ ಮುಟ್ಟಿ ಬಂದ್ರೆ 1, ಈ ಕಡೆ ಟೋಟಲ್ ಆಗಿ 1 ನಿಮಿಷದಲ್ಲಿ ನೀವು 18 ಸಾರಿ ಮುಟ್ಟಿ ಬರಬೇಕು. 16 ಸಾರಿ ಮುಟ್ಟಿ ಬಂದ್ರೆ ಇದು ಗುಡ್ ಅಂತ ಹೇಳಿ, 18 ಸಾರಿ ಮುಟ್ಟಿದ್ರೆ ನಿಮ್ಗೆ ಎಕ್ಸಲೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಯಾರ್ಯಾರ್ದು ಇದೆಲ್ಲ ಕೂಡ ಪಾಸ್ ಆಗ್ಬೇಕು. ಮತ್ತೆ ನೀವು ಇದರಲ್ಲಿ ಯಾವ್ದಾದ್ರು ಒಂದರಲ್ಲಿ ಫೇಲ್ ಆದ್ರೆ ಸೊ ನೀವು ಪ್ಯಾರಾ ಕಮಾಂಡೋ ಆಗಲ್ಲ. ಇವಾಗ ಏನ್ 5 ಪ್ರೊಸೆಸ್ ಇದೆ, ರನ್ನಿಂಗ್ ಆಯ್ತು, ಸ್ಕ್ವಾಡ್ಸ್ ಆಯ್ತು, ನಿಮ್ದು ಸಿಟಪ್ಸ್ ಆಯ್ತು. ಸ್ಕ್ವಾಡ್ಸ್ ಅಂಡ್ ಸಿಟಪ್ಸ್ ಎರಡು ಕೂಡ ಒಂದೇ. ಡಿಪ್ಸ್ ಅಥವಾ ಪುಷಪ್ಸ್ ಅಂತ ಹೇಳ್ತೇವೆ, ಪುಷಪ್ಸ್ ಮತ್ತೆ ಆ ಕಡೆಯಿಂದ ಈ ಕಡೆ ಟಚ್ ಮಾಡಬಾರ್ದಿರುತ್ತೆ. 1 ನಿಮಿಷದಲ್ಲಿ 18 ಸಾರಿ ಟಚ್ ಮಾಡದಿರುತ್ತೆ. ಸೊ ಅದೆಲ್ಲವನ್ನು ಪಾಸ್ ಆದ್ರೆ ಮಾತ್ರ ನಿಮ್ಗೆ ನೀವು ಪ್ಯಾರಾ ಕಮಾಂಡೋಗೆ ಸೆಲೆಕ್ಟ್ ಆಗ್ತೀರಾ. ಸೊ ಈ ಒಂದು 5 ಪ್ರೊಸೆಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇಷ್ಟಾದ್ರೆ ನಿಮ್ಗೆ ಮರೂನ್ ಕ್ಯಾಪ್ ಪಕ್ಕಾ ಸಿಗುತ್ತೆ. ನೀವು ಯಾರ್ಯಾರು ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಆಗಿದ್ದೀರಾ, ಇವಾಗ 9ನೇ ತಾರೀಕು ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ, ನೀವು 100% ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದೇ ಬರುತ್ತೆ. ಇದಂತೂ ಗ್ಯಾರಂಟಿ. ಬೇಕಾದ್ರೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಬೇಕಾದ್ರೆ ನೀವು ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಯಾರಾಗಿದ್ದೀರಾ ನೋಡಿ, 100% ಟೀಮ್ ಎಲ್ಲರದು ಕೂಡ ಬರುತ್ತೆ. ಇವತ್ತಿಗೆ ಟೋಟಲ್ ಆಗಿ 300 ಜನ ಹೋಗಿದ್ರಂತೆ ಪ್ಯಾರಾ ಕಮಾಂಡೋ ಸೆಲೆಕ್ಷನ್ ಅಲ್ಲಿ. ಅದರಲ್ಲಿ 120 ಜನ ಪಾಸ್ ಆಗಿದ್ದಾರೆ. ನಮ್ಮ ಧಾರವಾಡದಿಂದ 35 ಜನ ಹೋಗಿದ್ರು.
ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ದ್ರಲ್ಲಿ 2 ಹುಡುಗರು ಆಗಿದ್ದಾರೆ. ನೆಕ್ಸ್ಟ್ ನೋಡೋಣ, ಇನ್ನೂ ಇದಾರೆ ಮೆಡಿಕಲ್ ಅಲ್ಲಿ, ಇನ್ನೂ ಆಗೋರು ಇದಾರೆ, ಬಹಳ ಜನ ಇದಾರೆ ಪ್ಯಾರಾ ಕಮಾಂಡೋಸ್. ಸೊ ನೋಡೋಣ, ಕಾಯ್ದು ನೋಡೋಣ. 100% ನಿಮ್ದು ಆಗೇ ಆಗುತ್ತೆ. ಪ್ಯಾರಾ ಕಮಾಂಡೋ ತಗೊಂಡಿದ್ದಾರೆ ಅಂದ್ರೆ ನಿಮ್ದು ಎಲ್ಲರದು ಕೂಡ ಆಗೇ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇದು ಇಷ್ಟಿರುವಂಥದ್ದು ಪ್ಯಾರಾ ಕಮಾಂಡೋ ಪ್ರೊಸೆಸ್, ಇಷ್ಟಿರುವಂಥದ್ದು. ಇನ್ನೇ ನೆಕ್ಸ್ಟ್ ಹೈಟ್ ಅಲ್ಲಿ ಫೇಲ್ ಆದ್ವಿ, ವೇಟ್ ಅಲ್ಲಿ ಫೇಲ್ ಆದ್ವಿ ಅನ್ನೋರಿಗೆ ನೋಡಿ, ಹೈಟ್ ಅಲ್ಲಿ ಯಾರ್ಯಾರು ಫೇಲ್ ಆಗಿದ್ರೆ ನಿಮ್ದು ಏನಾದ್ರು ನೆಕ್ಸ್ಟ್ ಚಾನ್ಸ್ ಅನ್ನೋದು ಏನಾದ್ರು ಇದ್ರೆ ಇವತ್ತಿನಲ್ಲೇ ರನ್ನಿಂಗ್ ಮತ್ತೆ ಎಕ್ಸರ್ಸೈಸ್ ಶುರು ಮಾಡಿ. ಯಾಕಂದ್ರೆ ನೀವು ಅಂಡರ್ 21 ಏಜ್ ದವ್ರು ಏನಾದ್ರು ಆಗಿದ್ರೆ ನಿಮ್ ಹೈಟ್ ಇನ್ಕ್ರೀಸ್ ಪಕ್ಕ ಆಗತ್ತೆ. ಯಾಕಂದ್ರೆ ನನ್ ಕಣ್ಣಾರೆ ನಾನು ನೋಡಿದ್ದು, ನನ್ಕಿಂತ ಗಿಡ್ಡಿದ್ದವ್ರು, ಅವರು ಕಠಿಣ ಪರಿಶ್ರಮ, ಅವ್ರ ಪ್ರಯತ್ನದಿಂದ ನನಗಿಂತ ಹೈಟ್ ಆಗಿದ್ದಾರೆ. ಈಗ ಅದು ನನಗೆ ಚಿಕ್ಕ ಹುಡುಗರು, ನನಗಿಂತ 2 ವರ್ಷ ಸಣ್ಣವರು, 1 ವರ್ಷ ಸಣ್ಣವ್ರದವರು, ಅವರು ಕಂಟಿನ್ಯೂ ಆಗಿ ರನ್ನಿಂಗು ಎಕ್ಸರ್ಸೈಸ್ ಮಾಡಿ, ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮ್ಗೆ ಪ್ರೂಫ್ ಬೇಕಾದ್ರೂ ಕೂಡ ತೋರಿಸ್ತೀನಿ ನಾನು. ಇಲ್ಲ ನಾನು 1 ವರ್ಷ ಪ್ರಯತ್ನ ಮಾಡಿದ್ರೆ ಆಗಲ್ಲ, ನಿನ್ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಪ್ರೂಫ್ ಮಾಡ್ತಾ ತೋರಿಸ್ತೀನಿ. ಹೈಟ್ ಅಲ್ಲಿ ಫೇಲ್ ಆದೆ, ರನ್ನಿಂಗ್ ಅಲ್ಲಿ ಫೇಲ್ ಆದೆ ಅಂತ ಹೇಳೋರಿಗೆ, ರನ್ನಿಂಗ್ ಅಲ್ಲಿ ಫೇಲ್ ಆದ್ರೆ ಚಿಂತೆ ಬೇಡ. ಯಾಕಂದ್ರೆ ಇನ್ನೊಂದು ಚಾನ್ಸ್ ಇತ್ತಪ್ಪ ಅಂತಂದ್ರೆ ನೀವು ಇವತ್ತಿಂದನೇ ಶುರು ಮಾಡ್ಬಿಟ್ರಿ. ಎಕ್ಸಾಮ್ ಆದ್ಮೇಲೆ ಮಾಡ್ತೀನಿ, ರಿಸಲ್ಟ್ ಬಂದ್ಮೇಲೆ ಮಾಡ್ತೀನಿ ಅನ್ನೋದು ಬೇಡ. ಇವತ್ತಿಂದನೇ ಶುರು ಮಾಡ್ರಿ. ಇವತ್ತೇ ನೀವು 4th ಗ್ರೂಪ್ ಪಡೆದಿರ್ಬೋದು, 3rd ಗ್ರೂಪ್ ಪಡೆದಿರ್ಬೋದು, 2nd ಗ್ರೂಪ್ ಪಡೆದಿರ್ಬೋದು. ಸೊ ಅಂಥದ್ದು ಎಕ್ಸಲೆಂಟ್ ಹೊಡೆಯಕ್ಕೆ ಟ್ರೈ ಮಾಡ್ಬೇಕು ನೀವು, ಜಾಸ್ತಿ ಮಾರ್ಕ್ಸ್ ಸಿಗ್ತದೆ. ಸೊ ಇವತ್ತಿಂದನೇ ರನ್ನಿಂಗು ಮತ್ತೆ ಹೈಟ್ ಇನ್ಕ್ರೀಸ್ ಆಗುವಂತ ಕೆಲವೊಂದಷ್ಟು ಎಕ್ಸರ್ಸೈಸ್ ಇದಾವೆ, ಅವನ್ನೆಲ್ಲವೂ ಮಾಡಿದ್ರೆ ಅಟ್ಲೀಸ್ಟ್ ನೀವು 1 ವರ್ಷದಲ್ಲಿ 1 ಸೆಂಟಿಮೀಟರ್ ಅಲ್ಲಿ ಅಷ್ಟೇ ಫೇಲ್ ಆಗಿದ್ರಿ. ನೀವು 0.5 ಸೆಂಟಿಮೀಟರ್ ಅಷ್ಟೇ ಫೇಲ್ ಆಗಿದ್ರಿ. 1 ವರ್ಷದಲ್ಲಿ ಅಟ್ಲೀಸ್ಟ್ ನಿಮ್ಗೆ 1 ಸೆಂಟಿಮೀಟರ್ ಆದ್ರೂ ಕೂಡ ಹೈಟ್ ಇನ್ಕ್ರೀಸ್ ಆದ್ರೆ ನೀವು 100% ಕೂಡ ಸೆಲೆಕ್ಷನ್ ಆಗ್ತೀರಿ. ಸೊ ಒಂದಾಯ್ತು. ಇನ್ನು ರನ್ನಿಂಗ್ ಅಲ್ಲಿ ಫೇಲ್ ಆಗಿದ್ದೀವಿ ಅನ್ನೋರಿಗೆ, ಇದು ಹೈಟ್ ಅಲ್ಲಿ ಒಂದ್ ಕಡೆ ಆದ್ರೆ, ಇನ್ನು ರನ್ನಿಂಗ್ ಅಲ್ಲಿ ಫೇಲ್ ಆಗಿದ್ದೀವಿ ಅನ್ನೋರಿಗೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಬೇಕು. ನಾನು ರ್ಯಾಲಿ ನಿಯರ್ ಬಂದಾಗ ಮಾಡ್ತೀನಿ, ಅಥವಾ ನಂಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇದೆ, ನಾನು ಅವತ್ತೆ ರ್ಯಾಲಿ ಬಂದಾಗೆ ಓಡ್ತೀನಿ. ಸೊ ಇವೆಲ್ಲ ಮಾತಾಡಬಾರ್ದು. ಯಾಕಂದ್ರೆ ಪ್ರಯತ್ನ ಪಡೆದು ಯಾವುದು ಕೂಡ ಆಗಲ್ಲ. ನಾನು ಅವತ್ತೇ ಹೋಗಿ ರನ್ನಿಂಗ್ ಮಾಡ್ತೀನಿ, ನಾನು ಅವತ್ತೇ ಓದಿ ಬರ್ತೀನಿ ಅಂತ ಅವೆಲ್ಲ ಆಗಲ್ಲ. ಅಟ್ಲೀಸ್ಟ್ ನೀನ್ ಪ್ರಯತ್ನ ಮಾಡಿ ಸೋತ್ರೆ ಅದೊಂದಾಯ್ತು. ಏನೋ ನೀನ್ ಪ್ರಯತ್ನ ಮಾಡಿದೆ, ಅಚಾನಕ್ ನೀನೇನೋ ಬಿದ್ದೆ, ಅಥವಾ ನೀನ್ ಯಾರೋ ಕೆಡವಿದ್ರು, ಅಥವಾ ಓಡ್ಬೇಕಾದ್ರೆ ಯಾರೋ ದುಗ್ಸಿದ್ರು ಅಂತ ಹೇಳಿದ್ರೆ ಅದು ಬೇರೆ ರೀತಿ. ನೀನ್ ಏನು ಪ್ರಯತ್ನ ಮಾಡಿದೆ, ಅವತ್ತೇ ಹೋಗಿ ಓಡ್ತೀನಿ, ಆಮೇಲೆ ನಾನು ರನ್ನಿಂಗ್ ಫೇಲ್ ಆದಂದ್ರೆ ಸೊ ಇದಕ್ಕೆ ಯಾರು ಅಷ್ಟು ಕೇರ್ ಮಾಡಲ್ಲ. ನೀನ್ ಪ್ರಯತ್ನ ಪಟ್ಟಿದ್ದು ನೋಡಿ, ಅಥವಾ ನೀನು ಬಹಳ ಪ್ರಯತ್ನ ಮಾಡಿ ಬಿದ್ದೆ ಅಂತ ರನ್ನಿಂಗ್ ಫೇಲ್ ಆದ್ರೆ ಅದು ಒಂದ್ ಕಡೆ. ನಂದು ಹೈಟು 164 ಇದೆ, ಹೈಟ್ ಫೇಲ್ ಆಯ್ತು, 2 ಸೆಂಟಿಮೀಟರ್ ನನಗೆ 1 ವರ್ಷದಲ್ಲಿ ಆಗಲ್ಲ ಅಂದ್ರೆ ಆಗೋ ಚಾನ್ಸ್ನು ಇದೆ, ಆಗದೆ ಇರೋ ಚಾನ್ಸ್ನು ಇದೆ. ನನಗೆ 164 ಇದೆ, 165 ಇದೆ, ನನಗೆ ಹೈಟ್ ಇನ್ಕ್ರೀಸ್ ಆಗೋದು ಅಷ್ಟು ಈಸಿ ಅಲ್ಲ ಅಂತ ಅನ್ನೋರಿಗೆ, 21 ಇದ್ದವ್ರಿಗೆ ಇನ್ನು ಏಜ್ ಮುಗೀತು, ನೆಕ್ಸ್ಟ್ ಏನ್ ಮಾಡೋದು? ಏಜ್ ಅಂತೂ ಮುಗೀತು, ನಂದು 21 ವರ್ಷ ಇತ್ತು, ಏಜ್ನು ಮುಗೀತು, ಹೈಟ್ ನೋಡಿದ್ರೆ 165, ಏಜ್ನು ಮುಗೀತು, ಹೈಟ್ ನೋಡಿದ್ರೆ 165. ಮುಂದೆ ಏನ್ ಮಾಡ್ಲಿ ನಾನು? ಮರಾಠ ಸರ್ಟಿಫಿಕೇಟ್ ಇದ್ರೆ SSC ಆದ್ರೂ ಬರ್ತಿದ್ದೆ, 165 ಸೆಂಟಿಮೀಟರ್ ಹೈಟ್ ಇತ್ತು. ಸೊ ಮರಾಠ ಸರ್ಟಿಫಿಕೇಟ್ನು ಇಲ್ಲ, ಹಾಗಾದ್ರೆ ಇನ್ನೇನು ಮುಂದೆ ದಾರಿ ಏನು? 165 ಸೆಂಟಿಮೀಟರ್ ಇದೆಯಾ, ಏಜ್ ನೋಡ್ರೆ 21 ಆಯ್ತು, ಪೊಲೀಸ್ಗೂ ಕೂಡ ಟ್ರೈ ಮಾಡಕ್ ಬರಲ್ಲ, SSCಗೂ ಕೂಡ ಟ್ರೈ ಮಾಡಕ್ ಬರಲ್ಲ, ಯಾವ ಜಾಬ್ಗೂ ಬರಲ್ಲ. ಆದ್ರೆ ಒಂದ್ ಅವಕಾಶ ನಿಮ್ಮಂತವ್ರಿಗೆ ಅಂತೇಳಿ ಒಂದ್ ಅವಕಾಶ ಇದೆ. ಅದೇ ಏನಪ್ಪಾ ಅಂತಂದ್ರೆ ಟೆರಿಟೋರಿಯಲ್ ಆರ್ಮಿ. ಸೊ ಇದರಲ್ಲಿ ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ನಿಂತ್ರೆ 100% ನೀನ್ ಸೆಲೆಕ್ಷನ್ ಆಗೇ ಆಗ್ತೀಯ. ಯಾಕಂತಂದ್ರೆ ಹೈಟು 162 ಸೆಂಟಿಮೀಟರ್ ಹೈಟ್ ಇರುತ್ತೆ, ರನ್ನಿಂಗು 1.6 ಕಿಲೋಮೀಟರ್ ಇರುತ್ತೆ. ಆರಾಮ್ ನೀನು 5 ನಿಮಿಷವರೆಗೂ ಕೂಡ ಟೈಮಿಂಗ್ ಕುಂಡಿಸಿದ್ರೆ 100% ಸೆಲೆಕ್ಷನ್ ಆಗ್ತೀಯ. ಹೌದಾ, ನಂದು 165 ಸೆಂಟಿಮೀಟರ್ ಹೈಟ್ ಇದೆ, ಏಜ್ನು ಮುಗಿದೋಯ್ತು, ನೆಕ್ಸ್ಟ್ ಚಾನ್ಸ್ ಇಲ್ವೇ ಇಲ್ವಾ ನನ್ನ ಡಿಫೆನ್ಸಿಗೆ, ಅಥವಾ ನಾನು ಡಿಫೆನ್ಸ್ ಆರ್ಮಿ ಸೇರಕ್ಕೆ ಆಗೋದೇ ಇಲ್ವಾ ಅನ್ನೋರಿಗೆ ನೀನು 100% ಸೆಲೆಕ್ಷನ್ ಆಗ್ತೀಯ. ನಿಮ್ಮಂಥವ್ರಿಗೆ ಅಂತೇಳಿ ಒಂದು ಚಾನ್ಸ್ ಇದೆ, ಟೆರಿಟೋರಿಯಲ್ ಆರ್ಮಿ, ಅಥವಾ ನಾವು TA ರ್ಯಾಲಿ ಅಥವಾ TA ಆರ್ಮಿ ಅಂತ ಏನು ಹೇಳ್ತೀವಿ. ಸೊ ಇದರಲ್ಲಿ ನೀವು 100% ಸೆಲೆಕ್ಷನ್ ಆಗ್ಬೋದು. ಆದ್ರೆ ನೀವು ಅಂದ್ಕೊಂಡಷ್ಟು TA ರನ್ನಿಂಗ್ ಅನ್ನ ಕ್ಲಿಯರ್ ಮಾಡೋದು ಅಷ್ಟು ಈಸಿ ಇಲ್ಲ. ಅದರಲ್ಲಿ ಕೂಡ ಫಸ್ಟ್ ಬ್ಯಾಚ್, ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್ ಅಂತ ಇರ್ತವೆ. ಫಸ್ಟ್ ಗ್ರೂಪ್ ಹೊಡೆದವ್ರಿಗೆ 60 ಮಾರ್ಕ್ಸ್ ಇರ್ತವೆ, ಸೆಕೆಂಡ್ ಗ್ರೂಪ್ ಹೊಡೆದವ್ರಿಗೆ 40 ಮಾರ್ಕ್ಸ್ ಇರ್ತವೆ. ಆದ್ರೆ ಅಗ್ನಿವೀರಲ್ಲಿ ಫಸ್ಟ್ ಗ್ರೂಪ್ ಹೊಡೆದ್ರೆ 60 ಮಾರ್ಕ್ಸು, ಸೆಕೆಂಡ್ ಗ್ರೂಪ್ ಹೊಡೆದವ್ರಿಗೆ 48 ಅಂಕಗಳು ಇರ್ತವೆ. ಸೊ ಇದು ಅಗ್ನಿವೀರಲ್ಲಿ. ಆದ್ರೆ ಟೆರಿಟೋರಿಯಲ್ ಆರ್ಮಿಯಲ್ಲಿ ಎಕ್ಸಲೆಂಟ್ ಹೊಡೆದವ್ರಿಗೆ, ಎಕ್ಸಲೆಂಟ್ ನಿಮಗೆ 440 ಈ ತರ ಓಡಿದ್ರೆ, ಅಂದ್ರೆ 4 ನಿಮಿಷ 40 ಸೆಕೆಂಡ್ ಈ ತರ ಓಡಿದ್ರೆ ಎಕ್ಸಲೆಂಟ್ ತಗೋತಾರೆ. 5 ನಿಮಿಷ 455 ಈ ತರ ಹೊಡೆದ್ರೆ ಸೆಕೆಂಡ್ ಗ್ರೂಪ್ ತಗೋತಾರೆ. ಅರ್ಥ ಆಯ್ತಾ? ಆದ್ರೆ 200 ಜನದಲ್ಲಿ ನಿಮ್ದು ಅಗ್ನಿವೀರ್ GDಯಲ್ಲಿ ಹಿಡಿತಾರಲ್ಲ, ಅಗ್ನಿವೀರಲ್ಲಿ 100ಕ್ಕೆ 80 ಜನ 90 ಜನ 6 ನಿಮಿಷ 15 ಸೆಕೆಂಡ್ ಇರಲ್ಲ. ಇಲ್ಲಿ 100 ಜನರಲ್ಲಿ ಅವ್ರಿಗೆ ಇಷ್ಟ ಬಂದಂಗೆ ಒಂದು 5 ರಿಂದ 4-5 ಜನ ಹಿಡಿತಾರೆ ಅಷ್ಟೇ, 4-5 ಜನ ಹಿಡಿತಾರೆ. ಸೊ ನೀವು ಅಷ್ಟರಲ್ಲೇ ಟ್ರೈ ಮಾಡ್ಬೇಕಾಗತ್ತೆ.
ಅದನ್ನ ಹೊಡಿಬೇಕಂದ್ರೆ ನಿಮ್ಗೆ ಯಾವ ರೀತಿ ಇರ್ಬೇಕಾದ್ರೆ ರನ್ನಿಂಗ್ ಅಂತೇಳಿ ನಿಮ್ಗೆ ಗೊತ್ತು. ಯಾರು ಆರ್ಮಿ ಟ್ರೈ ಮಾಡ್ತಾರೆ, ಕೆಲವೊಬ್ರು ಅನ್ಬೋದು ಇವಾಗ ವಿಡಿಯೋ ನೋಡಿ ಅಂತಿರ್ತಾರೆ, ಟೆರಿಟೋರಿಯಲ್ ಆರ್ಮಿ ಇದೆ ಅನ್ಬಿಡು ರನ್ನಿಂಗ್ ಈಸಿ ಅಂತೇಳಿ. ಸೊ ನಿಮ್ದು ರನ್ನಿಂಗ್ ಇರ್ಬೋದು, ನಾನು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವ್ರಿಗೆ ಆಗಲ್ಲ ಪಾಪ, ಯಾಕಂದ್ರೆ ಇದು ಅಗ್ನಿವೀರ್ GD ಹೊಡೆಯೋದೇ ಒಂದು ದೊಡ್ಡ ಕಠಿಣ ಆಗ್ಬಿಟ್ಟಿರುತ್ತೆ. ಈಗ ನಾನು ಅನ್ಬೋದು ಟೆರಿಟೋರಿಯಲ್ ಆರ್ಮಿ ಅನ್ಬಿಡು ಈಸಿ ಅಂತ ಅನ್ಬೋದು. ಪ್ರಾಕ್ಟೀಸ್ ಮಾಡಿದ್ರೆ ಆ ಥರ ಅನ್ಬೋದು. ಯಾರೋ ಈಗ ಕೆಲವೊಬ್ಬರಿಗೆ ನಾನು ಹೇಳೋದು ಎಲ್ಲವೂ ಕೂಡ ಸರಿ ಇದೆ ಅಂತೇಳಿ ಒಂದಷ್ಟು ಜನಕ್ಕಾದ್ರೆ, ಇನ್ನೊಂದಷ್ಟು ಜನಕ್ಕೆ ಅದಕ್ಕೆ ಸರಿ ಇಲ್ಲ ಅನ್ನೋ ಅಂತ ಅನ್ಬೋದು. ಸೊ ಅದಕ್ಕೆ ಟೆರಿಟೋರಿಯಲ್ ಆರ್ಮಿದು ರನ್ನಿಂಗ್ ಭಾಳ ಹಾರ್ಡ್ ಇರುತ್ತೆ. ಅದಕ್ಕೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಹಾರ್ಡ್ ಇರುತ್ತೆ. ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ, ನಾನು ಎಕ್ಸೆಂಟ್ ಹೊಡಿತೀನಿ ಅಂದ್ರೆ ಈಸಿ ಇರುತ್ತೆ ಅಂತೇಳಿ. ಬಟ್ ನಮ್ಮ ಹುಡುಗರು ಲೆಕ್ಕಕ್ಕೆ ನೋಡಿದ್ರೆ, ನಮ್ಮ ಅಗ್ನಿವೀರ್ GD ಹುಡುಗರು ನೋಡಿದ್ರೆ, ಬಟ್ ಅಗ್ನಿವೀರ್ GD ರನ್ನಿಂಗ್ಗೆ ಹೋಲಿಸಿದ್ರೆ ರನ್ನಿಂಗ್ ತುಂಬ ಹಾರ್ಡ್ ಇರುತ್ತೆ. ಸೊ ಅದಕ್ಕೆ ನೀವು TA ರ್ಯಾಲಿಯನ್ನ ನವೆಂಬರಲ್ಲಿ ಶುರುವಾಗುತ್ತೆ. ಈ ವರ್ಷ ನವೆಂಬರ್ 2026 ಟೆರಿಟೋರಿಯಲ್ ಆರ್ಮಿ ರನ್ನಿಂಗ್ ಶುರುವಾಗುತ್ತೆ. ಯಾರು ಹೈಟ್ ಕಡಿಮೆ ಇದ್ದೀರಿ, ಈ ವರ್ಷ ಯಾರು ಎಕ್ಸಲೆಂಟ್ ಹೊಡೆದು ಅಥವಾ ಸೆಕೆಂಡ್ ಗ್ರೂಪ್ ಹೊಡೆದು ಯಾರು ರನ್ನಿಂಗಲ್ಲಿ ಫೇಲ್ ಆಗಿದ್ರಿ, ಟೆರಿಟೋರಿಯಲ್ ಆರ್ಮಿಗೆ ಇವತ್ತಿಂದನೇ ಬೆಳಿಗ್ಗೆ ಸಂಜೆಗೆ ರನ್ನಿಂಗ್ ಹೆವಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ 100% ಆಗಿ ನೀವು ಟೆರಿಟೋರಿಯಲ್ ಆರ್ಮಿಯಲ್ಲಿ ಸೆಲೆಕ್ಟ್ ಆಗೇ ಆಗ್ತೀರಾ. ಯಾಕಂದ್ರೆ ಹೈಟು ತುಂಬಾನೇ ಕಡಿಮೆ ಇದೆ. ನೀವು ಆಗಲ್ಲ, ನನ್ನ ಕಡೆ ಆಗಲ್ಲ ಅಂತ ಅಂದ್ಕೊಂಡ್ರೆ ಇದು ಆಗದೇ ಇಲ್ಲ. ಮತ್ತೆ ಆಗಲ್ಲ ಅಂತ ಅನ್ಕೊಂಡ್ರೆ ಆಗದೇ ಇಲ್ಲ. ನಾನು ಮಾಡ್ತೀನಿ ಅನ್ನೋದೊಂದು ನಿಮ್ಮ ಕಡೆ ಛಲ ಇದ್ರೆ, ನೀನು ಡಿಫೆನ್ಸ್ ಹೋಗ್ಲೇಬೇಕು, ನಾನು ಆರ್ಮಿ ಯೂನಿಫಾರ್ಮ್ ಹಾಕ್ಲೇಬೇಕು ಅನ್ನೋದೊಂದು ನಿಮ್ಮ ಕಡೆ ಛಲ ಇದ್ರೆ, ನೀನು 100% ಸೆಲೆಕ್ಷನ್ ಆಗ್ತೀಯಾ. ಸೊ ಇಲ್ಲಿವರೆಗೂ ಯಾರ್ಯಾರು ಅಗ್ನಿವೀರ್ GD ಪಾಸ್ ಆಗಿದ್ರ, ನಮ್ಮ ಕಡೆ ಒಂದು 7 ಡೆಮೋ ರ್ಯಾಲಿ ನಡೆಸಿದೆ. ಅದರಲ್ಲಿ ಸಾಕಷ್ಟು ಜನ ಬಂದು ನೀವು ಡೆಮೋ ರ್ಯಾಲಿ ನಡೆಸಿದ್ದಕ್ಕೆ ನಮ್ಗೆ ಮೂಡಬಿದ್ರೊಳಗೆ ಬಹಳ ಧೈರ್ಯ ಬಂತು. ಓಡ್ಬೇಕಾದ್ರೆ ಬಹಳ ಧೈರ್ಯ ಬಂತು. ನಮ್ಗೆ ಅಲ್ಲೇನು ರ್ಯಾಲಿಗೆ ಓಡಿದ್ದೇ ಗೊತ್ತಾಗ್ಲಿಲ್ಲ, ಮತ್ತೆ ನಮ್ಗೆ ಅಲ್ಲಿ ಹೆದರಿಕೆನೂ ಬರಲಿಲ್ಲ ಅಂತ ಹೇಳಿದ್ರು. ಸೊ ರೀಸನ್ ಏನಪ್ಪಾ ಅಂತಂದ್ರೆ, ನಾನು 7 ಡೆಮೋ ರ್ಯಾಲಿಯನ್ನ ಕಂಡಕ್ಟ್ ಮಾಡಿದೆ. ಸೊ ಆ 7 ಡೆಮೋ ರ್ಯಾಲಿಯನ್ನ, ಅಥವಾ ಅದರಲ್ಲಿ ಅಟ್ಲೀಸ್ಟ್ ಒಂದು 3 ಡೆಮೋ ರ್ಯಾಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಸೊ ಅವರೆಲ್ಲರೂ ಕೂಡ ಫೋನ್ ಮಾಡಿ ಹೇಳ್ತಾ ಇದ್ರು, ನಾನು ಡೆಮೋ ರ್ಯಾಲಿ ನಡೆಸಿರಿ, ತುಂಬಾ ಹೆಲ್ಪ್ ಆಯ್ತು ನನಗಂತೇಳಿ. ಸೊ ಅವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ. ಡೆಮೋ ರ್ಯಾಲಿ ನಡೆಸೋ ಉದ್ದೇಶನೇ ಅದೇ. ಯಾಕಂದ್ರೆ ನಿಮ್ ಕಡೆ ಇರುವಂತ ಧೈರ್ಯ ಕಳ್ಕೋಬಾರ್ದು, ನೀವು ಫುಲ್ ಧೈರ್ಯ ಬರ್ಬೇಕಂತೇಳಿ. ಇನ್ನು ಹೈಟಲ್ಲಿ ಫೇಲ್ ಆದವ್ರಿಗೆ, ರನ್ನಿಂಗ್ ಅಲ್ಲಿ ಫೇಲ್ ಆದವ್ರಿಗೆ ನೆಕ್ಸ್ಟ್ ಅಪರ್ಚುನಿಟಿ ಇದ್ರೆ ಟ್ರೈ ಮಾಡ್ರಿ, ಇಲ್ಲ ಅಂತಂದ್ರೆ ಟೆರಿಟೋರಿಯಲ್ ಆರ್ಮಿಗೆ ಬರ್ರಿ. ಸೊ ಅಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಇನ್ನು ಅದು ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಜಮ್ಮು ಕಾಶ್ಮೀರದಷ್ಟೇ ಬಿಟ್ಟಿದ್ದಾರೆ, ಅದನ್ನ ಹೊರತುಪಡಿಸಿ ಬೇರೆ ಯಾವುದು ಬಿಟ್ಟಿಲ್ಲ. ಫೆಬ್ರವರಿ 15 ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಇದುವರೆಗೂ ಯಾರು ಫಿಟ್ ಆಗಿದಾರ ಅವ್ರಿಗೆ ಕಾಂಗ್ರಾಚುಲೇಷನ್ಸ್. ಹಾಗೆ ಇದುವರೆಗೂ ಯಾರು ಫಿಟ್ ಆಗದೆ ಹೈಟು ರನ್ನಿಂಗ್ ಅಲ್ಲಿ ಫೇಲ್ ಆಗಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ನೀವು TA ರ್ಯಾಲಿಗೆ ಟ್ರೈ ಮಾಡೋದಕ್ಕೆ ಹೋಗ್ಬೇಕು. ಹೈಟ್ ಅಲ್ಲಿ ಫೇಲ್ ಆದವ್ರಿಗೆ TA ರ್ಯಾಲಿ ಇದೆ, ಏಜ್ ಲಿಮಿಟ್ ಮುಗಿದವ್ರಿಗೆ TA ರ್ಯಾಲಿ ಇದೆ, ರನ್ನಿಂಗ್ ಫೇಲ್ ಆದವ್ರಿಗೆ TA ರ್ಯಾಲಿ ಇದೆ. ಅಂದ್ಮೇಲೆ ನಂದು ಏಜೇ ಮುಗೀತು, ನಂದು ಹೈಟೇ ಮುಗೀತು ಅನ್ನೋದು ಯಾಕೆ? ಸೊ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ತುಂಬಾ ಖುಷಿ ವಿಚಾರ. ನಾನು ತುಂಬಾ ನಮ್ದು ಟ್ರೈನಿಂಗ್ ಮಾತ್ರ ಬಹಳ ಹಾರ್ಡ್ ಇತ್ತು. ತರಬೇತಿ ಉಚಿತ, ಜಾಬ್ ಖಚಿತ ಅನ್ನೋ ರೀತಿ ಆಗ್ಬಿಟ್ಟಿದೆ ಈಗ. ಇದು ವಾಕ್ಯ ಬೇರೆದವ್ರು ಹೇಳಿದ್ದು. ಸೊ ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ಮನ್ನ ನೋಡಿ ಹೇಳಿದ್ರು ಅವರು, ನಿಮ್ದು ತರಬೇತಿ ಉಚಿತ, ಜಾಬ್ ಮಾತ್ರ ಖಚಿತ ಅಂತ ಹೇಳಿದ್ರು. ಸೊ ಹಂಗೆ ಆಗ್ತಾ ಇದೆ. ಬಹಳ ಜನ ಮೆಡಿಕಲ್ ಅಲ್ಲೂ ಕೂಡ ಫ್ರೆಶ್ ಆಗ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಈ ಸಾರಿ ಎಷ್ಟು ಜನ ಆರ್ಮಿ ಹೋಗ್ತಾರೆ, ಎಷ್ಟು ರನ್ನಿಂಗ್ ಮಾತ್ರ ಒಬ್ನೇ ಫೇಲ್ ಆಗಿದ್ದು ಅಷ್ಟೇ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಅಷ್ಟು ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಎಲ್ಲರೂ 4ನೇ ಗ್ರೂಪ್ ಓಡ್ತಾ ಇದ್ರು. ಇನ್ನೊಂದು ವಿಚಾರ, ನಾನು ಇಲ್ಲಿ 3ನೇ ಗ್ರೂಪ್ ಓಡ್ತಿದ್ದೆ, 2ನೇ ಗ್ರೂಪ್ ಓಡ್ತಿದ್ದೆ. ಅಲ್ಲಿ ಹೋಗಿ ಎಕ್ಸಿಡೆಂಟ್ ಆಯ್ತು. ನಾನು ಸೆಕೆಂಡ್ ಗ್ರೂಪ್ ಓಡ್ತಿದ್ದೆ, ಫಸ್ಟ್ ಗ್ರೂಪ್ ಓಡ್ತಿದ್ದೆ, ಅಲ್ಲಿ ಹೋಗಿ ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್ ಆಯ್ತು. ಸೊ ರೀಸನ್ ಇಷ್ಟೇ, ಯಾವಾಗಲೂ ಓಡ್ಬೇಕಾದ್ರೆ ಫಸ್ಟ್ 2 ರೌಂಡ್ ನೀವು ಸ್ಲೋ ಆಗಿ ಓಡ್ಬೇಕು. ನೀವು ಒಂಥರ ಜೋಶಲ್ಲಿ ಇರೋ ಕಾರಣಕ್ಕೋಸ್ಕರ ಆ ಟೈಮಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಏನಾದ್ರು ಸ್ಪೀಡ್ ಮಾಡ್ಕೊಂಡ್ರಿ, ನಿಮ್ಗೆ ಬಾಡಿ ಹೀಟ್ ಇರೋದಿಲ್ಲ. ಸೊ ಆಮೇಲೆ ನಿಮ್ಗೆ ವೀಕ್ ಆಗ್ಬಿಡ್ತೀರಿ ನೀವು. ಥರ್ಡ್ ಗ್ರೂಪಿಗೆ ಎನರ್ಜಿ ಇರೋಂಗಿಲ್ಲ. ಬಟ್ ಅದೇ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಬಾಡಿ ಹೀಟ್ಗೋಸ್ಕರ ಸ್ಲೋ ಆಗಿ ಓಡಿ ಆಮೇಲೆ ಬಾಡಿ ಹೀಟ್ ಆತಂತಂದ್ರೆ ನೀವು ಚೆನ್ನಾಗಿ ಓಡ್ಬೋದು. ನಾನು ಹೇಳಿದ್ದೆ, ಟ್ರ್ಯಾಕಲ್ಲಿ ಕೂಡ್ಬೇಕಾದ್ರೆ ರೈಟ್ ಸೈಡ್ ಕೂಡಬೇಕು, ಈಗ ಲೆಫ್ಟ್ ಸೈಡ್ ಕೂಡಬೇಡಿ ಅಂತ ಹೇಳಿ ನಮ್ಮ ಹುಡುಗ ಒಬ್ಬನು ಬಿದ್ದುಬಿಟ್ಟಿದ್ದಾನೆ. ಯಾಕಂದ್ರೆ ಲೆಫ್ಟ್ ಸೈಡ್ ಕೂತಿದ್ದ, ಆಟೋಮೆಟಿಕ್ ಆಗಿ ಈ ಕಡೆಯಿಂದ ಅಟ್ಯಾಕ್ ಮಾಡಿಬಿಡ್ತಾರೆ. ಅವ್ನು ಬಿದ್ದಿದ್ದಾನೆ. ಫಸ್ಟ್ ಗ್ರೂಪ್ ಹೊಡೆಯುವಂತ ಹುಡುಗ ಸೆಕೆಂಡ್ ಗ್ರೂಪ್ ಅಲ್ಲಿ ಬಂದ. 5 ನಿಮಿಷ 5 ಸೆಕೆಂಡ್ 5 ನಿಮಿಷ ಹೊಡೆಯುವಂತ ಹುಡುಗ ನೀವು ಸೆಕೆಂಡ್ ಗ್ರೂಪ್ ಬಂದ್ರೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಟ್ರ್ಯಾಕ್ ಅಲ್ಲಿ ಓಡ್ಬೇಕಂದ್ರೆ ಹೇಳಿದ್ದೆ ರೈಟ್ ಸೈಡ್ ಅಲ್ಲಿ ಕೂಡಬೇಕು. ನಾನು ಯಾವತ್ತೂ ನಿಯರ್ ಆಗುತ್ತೆ ಅಂತ ಹೇಳಿ ಲೆಫ್ಟ್ ಸೈಡ್ ಕುಂತ್ರೆ ಆಟೋಮೆಟಿಕ್ ರೈಟ್ ಸೈಡ್ ಇರೋರು ಕವರ್ ಆಗಿಬಿಡ್ತಾರೆ. ಇವ್ ನೋಡೋನು ಹಿಂದೆ ಉಳಿಬಿಡ್ತಾನೆ. 1 ರೌಂಡ್ ಅದಕ್ಕೆ ನಾನು ಹೊರಗೆ ಓಡ್ಬೇಕು, 1ನೇ ರೌಂಡ್ ಯಾವತ್ತೂ ಹೊರಗೆ ಓಡ್ಬೇಕಂತ ಯಾರು ಹೇಳಿದಾನೆ. ಸೊ ಅದಕ್ಕೆ ಸೆಕೆಂಡ್ ಗ್ರೂಪ್ ಓಡೋರು ಎಲ್ಲರೂ ಕೂಡ ಫಸ್ಟ್ ಗ್ರೂಪ್ ಹೊಡೆದಾರೆ, ಥರ್ಡ್ ಗ್ರೂಪ್ ಓಡೋರು ಕೂಡ ಫಸ್ಟ್ ಗ್ರೂಪ್ ಹೊಡಿದ್ದಾರೆ, ಫಸ್ಟ್ ಗ್ರೂಪ್ ಓಡೋರು ಸೆಕೆಂಡ್ ಗ್ರೂಪ್, ಈ ರೀತಿ ಆಗತ್ತೆ. ಸೊ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಆದಷ್ಟು ಇನ್ನೂ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಕಮಾಂಡೋ ಸೆಲೆಕ್ಷನ್ ಆದ ಒಂದು ಹುಡುಗ ಬಂದ್ರೆ ಅವನ ಬಾಯಿಂದನೇ ಹೇಳಿಸಿ ನಿಮಗೆ ಸೆಲೆಕ್ಷನ್ ಯಾವ ರೀತಿ ಇತ್ತು ಅಂತೇಳಿ. ಸೊ ಅದನ್ನು ಕೂಡ ಹೇಳಿಸ್ತೀನಿ.
ಸೊ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ನೆಕ್ಸ್ಟ್ ನಿಮಗೆ ರ್ಯಾಲಿ ಇದ್ರೆ ಟ್ರೈ ಮಾಡ್ರಿ, ಇಲ್ಲಾಂದ್ರೆ ಟೆರಿಟೋರಿಯಲ್ ಆರ್ಮಿಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.